ಇದು 5 ದಿನ ಉಚಿತವಾಗಿ ತರಬೇತಿ ಕೊಡುವಂತದ್ದು ಒಂದು ಆಸಕ್ತಿಯಿಂದ ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಗೆ ಬಂದಂತ ಕ್ರೀಡಾ ಇಲಾಖೆ ಅಧಿಕಾರಿಯಾಗಿ ಜಾಬ್ ಗೌಡ್ರವರು ಬಹಳ ಆಸಕ್ತಿ ವಹಿಸಿ ಇಂಥವೆಲ್ಲ ಚಟುವಟಿಕೆಗಳು ಆರಂಭ ಮಾಡಿದ್ರು. ಅಂದ್ರೆ ಇದಕ್ಕಿಂತ ಮುಂಚೆ ಅಧಿಕಾರಿಗಳು ಇದ್ರು, ಆದ್ರೆ ಆ ಒಂದು ಆಸಕ್ತಿ ಇರಲಿಲ್ಲ. ಬಟ್ ಇವ್ರು ಬಂದ ನಂತರ ಆಸಕ್ತಿಯಿಂದ ಹಲವಾರು ಕ್ರೀಡೆಗಳು ಇದು ಮಾಡ್ತಾ ಇದ್ರೆ ಅದಕ್ಕೆ ನಾವು ಸಹಿತ ಭೇಟಿಯಾಗಿ ಸ್ಕೇಟಿಂಗ್ ಯಾಕೆ ಇದು ಮಾಡಿಸ್ಬಾರ್ದು ಅಂತ ನೀವು ಮಾಡ್ತಿರೋ ಮೊದ್ಲಕ್ಕೆ ಬರ್ರಿ ಅಂತೇಳಿ ಬಹಳ ಆಸಕ್ತಿಯಿಂದ ನಮ್ಮನ್ನು ಕರ್ಕೊಂಡು ಅವರು ಅದರ ಬಗ್ಗೆ ಪ್ರೋತ್ಸಾಹ ಕೊಟ್ಟರು. ಅದರ ತಕ್ಕಂತೆ ಇವತ್ತು ನಮ್ಮ ಈ ಒಂದು ಸಂದರ್ಭದಲ್ಲಿ ಸ್ಕೇಟಿಂಗ್ ತರಬೇತಿಯನ್ನ ಆರಂಭ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ನಮ್ಮ ಅಧಿಕಾರಿ. ಇಂಥವರೊಂದು ಪ್ರೋತ್ಸಾಹ ಇದ್ರೆ ಹಲವಾರು ಕ್ರೀಡೆಗಳನ್ನ ಆರಂಭ ಆಗ್ಬೇಕಾಗುತ್ತೆ. ಅದಕ್ಕೆ ಅದ್ರ ಜೊತೆಗೆ ನಂದು ಇನ್ನೊಂದು ಬೇಡಿಕೆ ಅವ್ರ ಮುಂದೆ ಇಟ್ಟಿದ್ದೇನೆ. ಆ ಸೈಕ್ಲಿಂಗ್ ಏನಿದೆ ನಮ್ಮ ಕೊಪ್ಪಳದಲ್ಲಿ ಇಲ್ಲ, ಗದಗಲಿಂದ ಆ ಕಡೆ ಎಲ್ಲ ಸೈಕ್ಲಿಂಗ್ ಸ್ಪರ್ಧೆ ಇದೆ, ಅದನ್ನ ನಮ್ಮ ಕೊಪ್ಪಳದಲ್ಲಿ ಆಗ್ಬೇಕಂತ ಹೇಳಿ ಅವ್ರಿಗೆ ಈಗಾಗಲೇ ಮೌಖಿಕವಾಗಿ ಹೇಳಿದ್ದೇನೆ. ಅವರು ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡ್ತೀನಿ, ಅದಕ್ಕೆ ಬೇಕಾದ ಸೌಲಭ್ಯಗಳು ಸಹಿತ ಅದನ್ನ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅವರು ಆಸಕ್ತಿ ವಹಿಸಿದ್ದಾರೆ. ಇಂಥ ಒಂದು ಚಟುವಟಿಕೆಗಳು ಅಂದ್ರೆ ಬೇರೆ ಬೇರೆ ಸ್ಪರ್ಧೆಗಳು ನಮ್ಮಲ್ಲಿ ಕೊಪ್ಪಳಕ್ಕೂ ಬರ್ಬೇಕನ್ನುವಂಥದ್ದು. ಯಾವುದೇ ಕ್ರೀಡೆ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಮಕ್ಕಳು ತೊಡಗಬೇಕು. ಮೊಬೈಲ್ ಚಟವನ್ನ ಕಡಿಮೆ ಮಾಡಿಕೊಂಡು ದೈಹಿಕ ಕ್ರೀಡೆಯಂತ ಒಂದು ಮನಸ್ಸನ್ನ ತೆಗೆದುಕೊಂಡು ಹೋಗಬೇಕು. ಸ್ಕೇಟಿಂಗ್ ನಂತ ಇದು ಒಂದು ಅತ್ಯುತ್ತಮ ಒಂದು ಕ್ರೀಡೆ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ಹಾಗಾಗಿ ಈ ಒಂದು ಕ್ರೀಡೆಯನ್ನ ಇದಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಕ್ರೀಡಾ ಇಲಾಖೆ ಅಧಿಕಾರಿಗಳು ಮನಸ್ಸು ಮಾಡಿದ್ದು ಶ್ಲಾಘನೀಯ ಕಾರ್ಯ. ಇಂತಹ ಕ್ರೀಡೆಗಳು ಬೆಳೆಯಲಿ ಅಂತೇಳಿ ಹೇಳ್ತಾ ತಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಪೇರೆಂಟ್ಸ್ಗೆ ನಾನು ಹೇಳೋದು, HGFI ಅಥವಾ ಯಾವ್ದಾರ ಒಂದು ಅಸೋಸಿಯೇಷನ್ ಥ್ರೂನು ಅಥವಾ ನಮ್ಮ ಇಲಾಖೆ ಥ್ರೂನು ಮಕ್ಕಳು ಅಟ್ಲೀಸ್ಟ್ ಸ್ಟೇಟ್ ಲೆವೆಲ್ ಗೆದ್ದು ಅಥವಾ ನ್ಯಾಷನಲ್ ಲೆವೆಲ್ ಏನಾದ್ರು ಗೆದ್ರು ಅಂತಂದ್ರೆ ಅದರಿಂದ ಅವರ ಜೀವನಕ್ಕೆ, ಶೈಕ್ಷಣಿಕ ಜೀವನಕ್ಕೆ ಬಹಳ ಹೆಲ್ಪ್ ಐತಿ. ಅವ್ರ ಹೆಲ್ತ್ ವೆಲ್ತ್ ಎಲ್ಲ ಸೆಕೆಂಡರಿ ಅನ್ಕೊಂಡು ಯಾವ ಉದ್ದೇಶಕ್ಕಾಗಿ ನಾವು ಮಕ್ಕಳಿಗೆ ಬಹಳ ಪ್ರೆಷರ್ ಆಗ್ತೀವಿ, ಒಂದು ನೌಕರಿ ಹತ್ಲಂತೇಳಿ ಅಥವಾ ಒಂದು ಒಳ್ಳೆ ಅವರಿಗೆ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು ಎಲ್ಲೋ ಒಂದು ಅವ್ರು ಕಲಿತು ಒಂದು ಒಳ್ಳೆ ಶಿಕ್ಷಣ ಪಡ್ಕೊಳ್ಳಿ ಅಂತೇಳಿ. ಅದಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ ಕ್ರೀಡೆ ಅಷ್ಟೇ ಹೆಲ್ಪ್ ಮಾಡೋದಲ್ಲದೆ ಆ ಸೀಟ್ಗಳನ್ನ ಪಡ್ಕೊಳ್ಳೋದ್ರಲ್ಲೂ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತೈತಿ. ಆ ಸರ್ಟಿಫಿಕೇಟ್ ಇಂದ ಅಷ್ಟು ವ್ಯಾಲ್ಯೂ ಐತಿ. ಸುಮಾರು HGFI ಮೊನ್ನೆ ಏನ್ ನೀಟ್ ಎಕ್ಸಾಮ್ ಬರ್ದಿದ್ರು, ಅಲ್ಲಿ ನಾವು ಹೋಗಿದ್ವಿ KEAಗೆ ಬೆಂಗಳೂರಿಗೆ. ಅಲ್ಲಿ HGFI ಅಲ್ಲಿ ಯಾರು ಅಸೋಸಿಯೇಷನ್ ಥ್ರೂ ಅಥವಾ ಡಿಪಾರ್ಟ್ಮೆಂಟ್ ಥ್ರೂ ನ್ಯಾಷನಲ್ ಅಟೆಂಡ್ ಮಾಡಿರ್ತಾರೆ, ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಇನ್ ಕೇಸ್ ಏನಾದ್ರು ಮೆಡಲ್ ಆಗಿತ್ತಪ್ಪ ಅಂದ್ರೆ ಅವ್ರಿಗೆ ಒಂದು 50 ಮಾರ್ಕ್ಸು, 60 ಮಾರ್ಕ್ಸು, 70 ಮಾರ್ಕ್ಸು ಈ ತರ ಗ್ರೇಸ್ ಮಾರ್ಕ್ಸ್ ಅದಾವೆ. ಅವ್ರು ತಗೊಂಡಿದ್ದಕ್ಕಿನ್ನ 50 ಮಾರ್ಕ್ಸ್, 60 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಆಗ್ತೈತಿ. 50-60 ಮಾರ್ಕ್ಸ್ ಅಂದ್ರೆ ಬಹಳ ಇದಾಯ್ತು. ಒಂದೇ ಒಂದು ಮಾರ್ಕ್ಸ್ ನಾಗ ಅಲ್ಲಿ 2,000 ಜನ 3,000 ಜನ ಇರ್ತಾರೆ ಒಂದೇ ಮಾರ್ಕ್ಸ್ ಅಲ್ಲಿ. ಅಂಥದ್ರಲ್ಲಿ 50-60 ಮಾರ್ಕ್ಸ್ ಸಿಕ್ತಪ್ಪ ಅಂತಂದ್ರೆ ಬಹಳ ಹೈ ಹೋಗ್ಬಿಡ್ತಾರ ಅವ್ರು. ಸೊ ಆ ರೀತಿ ಒಳ್ಳೆ ಅವಕಾಶಗಳು ಸ್ಪೋರ್ಟ್ಸ್ ಇಂದ ಅವ್ರಿಗೆ ಸಿಗ್ತತಿ. ಅದ್ರ ಜೊತೆಗೆ ಏನ್ ಹೆಲ್ತ್ ವೆಲ್ತ್ ಅವೆಲ್ಲ ಬೋನಸ್ ಅನ್ಕೊಳ್ಳೋಣ. ಮಕ್ಕಳು ಶಿಸ್ತುಬದ್ಧ ಇರ್ತಾರ, ಯಾವಾಗ್ಲೂ ಈ ದುಶ್ಚಟಗಳಿಂದ ದೂರ ಇರ್ತಾರ. ನಾವು ನಮ್ಮ ಕಾಲಕ್ಕೆ ನಾವು ಸಣ್ಣವರಿದ್ದಾಗ ನಮ್ಮ ಆಟಗಳೇ ಬೇರೆ. ಲಗೋರಿ, ಚೆಂಡು, ರನ್ನಿಂಗು, ಹೈ ಜಂಪ್, ಈ ತರದ್ದು ಬೇರೆ ಬೇರೆ ಆಟಗಳು. ನಮ್ದು ಏನೋ ಇನ್ವೆಸ್ಟ್ಮೆಂಟೇ ಇರ್ತಿದ್ದಿಲ್ಲ, ಜೀರೋ. ಅಥವಾ ಅದೇನೋ ಅವಾಗಿನ ಕಾಲಕ್ಕೆ ನಮ್ದು 5 ಪೈಸೆ, 1 ಪೈಸೆ, 2 ಪೈಸೆ ಇರ್ತಿತ್ತು. ಸ್ಮಾಲ್ ಇನ್ವೆಸ್ಟ್ಮೆಂಟ್ ನಾಗ ಒಳ್ಳೆ ಆಟಗಳನ್ನ ಆಡ್ತಿದ್ವಿ ನಾವೆಲ್ಲ. ಬಟ್ ಈಗ ಈ ತರದ ಆಟಗಳು ಬೇರೆ ಬೇರೆ ರೀತಿಯ ಆಟಗಳು ಇರ್ತಕ್ಕಂಥದ್ದು. ಅದರಲ್ಲಿ ಇದು ಸ್ಕೇಟಿಂಗ್ ಒಂದು ಇದು ಒಳ್ಳೆ ಆಟ. ಮಕ್ಕಳು ಇದನ್ನ ಕಲಿಬೇಕು, ಬಹಳ ಅಗತ್ಯ ಇದೆ. ಆಮೇಲೆ ಜೊತೆಗೆ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸದೊಳಗೆ ಆಟದ ಅಗತ್ಯ ಬಹಳಷ್ಟು ಇದೆ. ಯಾಕಂದ್ರೆ ಮಕ್ಕಳು ಬೇರೆ ಬೇರೆ ರೀತಿಯ ಹಾಬಿಗಳು, ಕೆಟ್ಟ ಚಟಗಳಿಗೆ ಬಲಿ ಆಗ್ತಕ್ಕಂಥದ್ದು, ಕೈ ಬಿಟ್ಟು ಹೋಗ್ತಕ್ಕಂಥದ್ದು ಸುಮಾರು. ನನಗೆ ಸತಿ 170-80 ಮನೆ ಒಳಗಡೆ ತಾಯಂದಿರು ತಮ್ಮ ಮಕ್ಕಳಿಗೋಸ್ಕರನೇ ಬಹಳಷ್ಟು ನೋವು ಪಡ್ತಕ್ಕಂಥ ವಿಷಯಗಳನ್ನ ನೋಡ್ತಾ ಇದ್ದೀವಿ. ಜೊತೆಗೆ ಏನಾಗಿದೆ ಅಂದ್ರೆ ವ್ಯವಸ್ಥೆ, ಮಕ್ಕಳನ್ನ ದಿಕ್ ತಪ್ಪಿಸುವಂತದ್ದು, ದಾರಿ ತಪ್ಪಿಸ್ತಕ್ಕಂಥ ಕೆಟ್ಟ ವ್ಯವಸ್ಥೆ ನಮ್ಮ ಸರೌಂಡಿಂಗು ಬಹಳ ಕೆಲಸ ಮಾಡ್ತಾ ಇದೆ. ಅದು ಇವತ್ತು ನಾವೆಲ್ಲ ಕೇಳ್ತೀವಿ, ಏನಪ್ಪಾ ಅಂದ್ರೆ ಗಾಂಜಾ ಅಂತದ್ದು, ಡ್ರಗ್ಸ್ ಅಂತದ್ದು, ಇನ್ನೊಂದು ಅವೆಲ್ಲ ಕೂಡ ಯಾವ ಲೆವೆಲ್ಗೆ ಬಂದು ರೀಚ್ ಆಗ್ಯಾವ ಅಂತಂದ್ರೆ
ಹೈಸ್ಕೂಲ್ ಲೆವೆಲ್ಗೆ ಹೈಸ್ಕೂಲ್ ಮಕ್ಕಳಿಗೆ ರೀಚ್ ಆಗಿರ್ತಕ್ಕಂಥದ್ದಿದೆ. ಅದಕ್ಕೇನೆ ಸ್ನೇಹಿತರೆ, ತಾವೇನು ಇವತ್ತು ತಮ್ಮ ಮಕ್ಕಳನ್ನ ಈ ಸ್ಪೋರ್ಟ್ಸಿಗೆ ತಂದು ಬಿಟ್ಟಿರ್ತಕ್ಕಂಥದ್ದು ಇದೆಲ್ಲ ಬಹಳ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದಿದೆ.